ಕೋ ಎಜುಕೇಷನ್ ಅಂತೇಳಿ ವಿಂಗ್ ಓಪನ್ ಮಾಡಬೇಕು. ಯುಡೈಸ್ ಪ್ಲಸ್ ಅದನ್ನು ಓಪನ್ ಮಾಡಿದ್ರೆ ಹೆಣ್ಣು ಮತ್ತು ಗಂಡು ಸಹ ಶಿಕ್ಷಣ ಪದ್ಧತಿ ಈ ಶಾಲೆ ಒಳಗೆ ಆರಂಭ ಆಕೈತಿ. ಅದಕ್ಕಾಗಿ ನಾವು ಎರಡು ವರ್ಷದಿಂದ 2006-2025 ಅರ್ಜಿ ಕೊಟ್ಕೊತ ಬಂದೀವಿ. ಹಿಂದಿನ STMC ಇರೋದರಿಂದ ನಾವು ಈಗ ಹೊಸದಾಗಿ ಬಂದಿರೋರು ಕೂಡ ಅರ್ಜಿ ಕೊಟ್ಟೀವಿ. ಅದಕ್ಕೆ ಸರಿಯಾದ ಮಾಹಿತಿಯನ್ನು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಸುಮ್ಮನೆ ಆಯ್ಕೆ ಉತ್ತರಗಳನ್ನು ಕೊಡೋದು. ನಾವೀಗಾಗಲೇ ಸುಮಾರು ಅರ್ಜಿಗಳನ್ನು ಕೊಟ್ಟೇವಿ. ಅವು ಎಲ್ಲ ಇಲ್ಲಿ ನಮ್ಮ ಕಡೆ ದಾಖಲೆಗಳದಾವು. ಎಷ್ಟೇ ಅರ್ಜಿ ಕೊಟ್ಟರು ಅವರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಈ ಹಿಂದೆ ಕೂಡ ಒಮ್ಮೆ ಪ್ರತಿಭಟನೆ ಮಾಡಿದ್ವಿ. ಅದು ಒಂದು ನಮ್ಮ ಮುಖ್ಯೋಪಾಧ್ಯಾಯರಾದ OR ಗುರುಮಾತೆ ಅದು ಕೂಡ. ಅದ್ರ ಜೊತೆಗೆ ಸಹ ಶಿಕ್ಷಣ ಪದ್ಧತಿ ನಮ್ಗೆ ವಿಂಗ್ ಓಪನ್ ಮಾಡಿ ಕೊಡ್ಬೇಕಂತ ಕೇಳ್ಕೊಂಡ್ವಿ. ಮಾನ್ಯ ತಹಸೀಲ್ದಾರ್ ಸಾಹೇಬರು ಅವರು ಎಲ್ಲರೂ ಬಂದು ಒಂದು ವಾರದೊಳಗೆ ತಮ್ಮ ಬೇಡಿಕೆ ಈಡೇರಿಸ್ತೀವಿ, ಸರಿ ಮಾಡ್ತೀವಿ ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಹೇಳಿದರು. ಆದರೆ ಅವರು ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅದನ್ನು ಸರಿ ಮಾಡಲಿಲ್ಲ. ಅದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಮುಂದೆ ಭಾಳ ತೊಂದರೆ ಆಕೈತಿ. ಆ ತೊಂದರೆಗೆ ನಾವು ಕೂಡ ಒಂದು ಕಾರಣ ಆಗ್ಬೋದು ಅನ್ನೋ ಒಂದು ಉದ್ದೇಶ, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ಮಕ್ಕಳ ಪರವಾಗಿ ಕೇಳ್ಕೊಂಡ್ವಿ. ಗ್ರಾಮಸ್ಥರು ಒಪ್ಪಿಗೆ ಕೊಟ್ಟರು. ಅದಕ್ಕಾಗಿ ಈ ಕೋ ಎಜುಕೇಷನ್ ಹಿಂಗೆ ಓಪನ್ ಮಾಡಬೇಕು ಯುಡೈಸ್ ಪ್ಲಸ್ ಅಂತೇಳಿ ನಾವು ಈ ಧರಣಿ ಸತ್ಯಾಗ್ರಹವನ್ನು ಮಾಡೀವಿ. ಮತ್ತು ಇಲ್ಲಿ ಒಂದು 150 ವರ್ಷದ ಶಾಲೆ ಇತಿಹಾಸದ ಇರೋದ್ರಿಂದ ಹಲವಾರು ಗ್ರಾಮಸ್ಥರ ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅದಕ್ಕೊಬ್ಬರು ಸಪ್ರೇಟ್ ಶಿಕ್ಷಕರೇ ಬೇಕು. ಅದಕ್ಕಾಗಿ ನಾವು ಹೆಚ್ಚಿನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇನ್ನೂ ನಾವು 2 ಅತಿಥಿ ಶಿಕ್ಷಕರು ಇರ್ಬೋದಿಲ್ಲ, ಒಂದು ಸರ್ಕಾರಿ ಶಿಕ್ಷಕರು ಕೂಡ ಅಂತ ಕೇಳ್ಕೊಂಡ್ವಿ. ಅದಕ್ಕೂ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ಮತ್ತು ಈಗ ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಇನ್ನೊಬ್ಬರು ಅಡುಗೆ ಸಹಾಯಕರನ್ನ ಕೇಳಿದ್ವಿ. ಅದಕ್ಕೂ ಸರಿಯಾಗಿ ಸ್ಪಂದನೆ ಮಾಡಲ್ಲ. ಕೇಳಿದ್ರೆ ಅವ್ರ ಮೇಲೆ ಇವ್ರು ಹಾಕ್ತಾರ, ಇವ್ರ ಮೇಲೆ ಅವ್ರು ಹಾಕ್ತಾರ. ಇದಕ್ಕೆ ಮುಖ್ಯ ಕಾರಣ ಯಾರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ STMC ಸದಸ್ಯರಾದ ಉಳುವಯ್ಯ ಗಂಬೂರ್ಮಠ ಅವರು ದಿಢೀರ್ನೇ ನಾವು ಶಾಂತಿಯುತವಾದ ಪ್ರತಿಭಟನೆ ಅಂತೇಳಿ ಮಾಡಿದ್ವಿ. ಆದ್ರೆ ಇಲ್ಲ, ನಾ ಇದು ಸರಿಯಾಗೋವರೆಗೂ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತೇಳಿ ಉಪವಾಸ ಸತ್ಯಾಗ್ರಹ ಮಾಡೋಣ. ಅದರಿಂದ ಭಾಳ ತೊಂದರೆ ಆಗೈತಿ ಅವಾಗ. ಇದಕ್ಕೇನಾದ್ರು ಅವಾಗ ಹೆಚ್ಚು ಕಮ್ಮಿ ಕಾರಣ ಏನಾದರೂ ಆದ್ರೆ ಅದಕ್ಕೆ ಹೊಣೆಗಾರ ಯಾರು ಅನ್ನೋದು ಹೇಳ್ತಾ ಈ ಒಂದು ಕೋ ಎಜುಕೇಷನ್ ಸಹ ಶಿಕ್ಷಣ ಈ ಪದ್ಧತಿಯನ್ನು ಜಾರಿ ಮಾಡಬೇಕು. ನಮ್ಗೆ ಬೇಡಿಕೆ ಇನ್ನೂ 2 ಶಿಕ್ಷಕರು ಕೊಡಬೇಕು. ನಮ್ಮ ಶಾಲೆಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನು ಒದಗಿಸ್ಬೇಕು, ಮಕ್ಕಳ ಶಿಕ್ಷಣಕ್ಕಾಗಿ, ಮಕ್ಕಳ ಒಂದು ಉತ್ತಮ ಭವಿಷ್ಯಕ್ಕಾಗಿ ನಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಪ್ರತಿಭಟನೆಯಲ್ಲಿ ಉಳುವಯ್ಯ ಗಬ್ಬೂರ್ಮಠವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಂಬಂಧಪಟ್ಟ ಉಳುವಯ್ಯ ಗಬ್ಬೂರ್ಮಠ ಅಷ್ಟೇ ಅಲ್ಲ, ನಾಳೆ ಕೂಡ ಇವತ್ತು ಏನೋ ಸರಿ ಆಗಲಿಲ್ಲ, ನಾಳೆ ಕೂಡ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಇದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಅಂತೇಳಿ ಈ ಮೂಲಕ ಹೇಳ್ತೀವಿ. ಎಷ್ಟು ಮಾಡ್ರಿ, ಸುಮ್ಮನೆ ಇದನ್ನ ಮಾಡಬೇಡ್ರಿ. ಈ ಸಮಸ್ಯೆ ಬಗ್ಗೆ ಹರಿಸ್ತೀವಿ ನಾವು. ನೋಡ ಇಲ್ಲ ಹೇಳೈತಿ ಉಳುವಯ್ಯ ಹೇಳೈತಿ ಈಗ ಹ್ಞೂ ಅನ್ನಷ್ಟ ಮಾತುಗಳು ಆಯ್ಕೆ ಬರ್ಬೇಕು ಅನ್ನೋದು ಒಂದಕ್ಕ ಅಲ್ಲ ತೊಂದ್ರಿ. ಅದು ಆಯ್ಕೆ ಬರ್ತದೆ. ಈಗ ಬೆಂಗಳೂರು ಕಮಿಷನರ್ ಕಡೆ ಏನು ಬೆಂಗಳೂರು ಕಮಿಷನರ್ ಕಡೆ ಮಾತಾಡಿದ್ವಿ. ಅವ್ರು ಸೆಷನ್ನಾಗ ಅದಾರ. ಆಮೇಲೆ ಅಕ್ಕಿ ಸಾಹೇಬ್ರ ಕಡೆನೂ ಮಾತಾಡಿದ್ದೈತಿ. ನಮ್ಮ DDPನೂ ಮಾತಾಡಿ ಹಿಂಗೆ ಆಗ ಓಪನ್ ಆಗಿ DDPನೂ ಮಾತಾಡಿದ್ರು. ಶೀಘ್ರದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಅವರು. ಕಮಿಷನರಿಗೆ ನಾವು ಈಗ ನಾಳೆ ನಮ್ಮ ಆಫೀಸ್ನಿಂದ ಒಬ್ಬರನ್ನ ಕಳಿಸ್ಕೊಡ್ತೇನೆ. ನಾಳೆಗೆ ಅಲ್ಲಿ ಕಳಿಸಿ ಅದನ್ನ ನಿಂದ್ರಿಸಿ ಮಾಡಿಸ್ಕೊಂಡು ಬರಂಗನ ಮಾಡಿಸ್ತೀನಿ.